ಸರ್ಕಾರಿ ಶಾಲೆಯ 6 ಶಿಕ್ಷಕರನ್ನ ದಿಢೀರಂತ ವರ್ಗಾವಣೆ ಮಾಡಲಾಗಿದೆ. ಇರುವಂತ 8 ಶಿಕ್ಷಕರಲ್ಲಿ 6 ಜನ ಶಿಕ್ಷಕರನ್ನ ಇದಕ್ಕಿದ್ದ ಹಾಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಹಂದಾಡಿ ಕುಂಬ್ರಗೋಡು ಶಾಲಾ ಶಿಕ್ಷಕರ ವರ್ಗಾವಣೆ. ಉಡುಪಿಯ ಬ್ರಹ್ಮಾವರದ ಹಂದಾಡಿ ಕುಂಬ್ರಗೋಡು 8 ಶಿಕ್ಷಕರಿಂದ 175 ವಿದ್ಯಾರ್ಥಿಗಳಿಗೆ ಪಾಠ ನಡೀತಾ ಇತ್ತು. ಈಗ ಇರುವಂತ 8 ಶಿಕ್ಷಕರಲ್ಲಿ ದಿಢೀರಂತ 6 ಜನರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಶಿಕ್ಷಣ ಇಲಾಖೆ ಆದೇಶದ ವಿರುದ್ಧ ವಿದ್ಯಾರ್ಥಿಗಳು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಮೀನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಒಂದು ಕಡೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ಸೇರಿದಂತೆ ಸಾಕಷ್ಟು ಯೋಜನೆಗಳನ್ನು ಮತ್ತು ಅಭಿಯಾನಗಳನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಖಾಸಗಿ ಶಾಲೆಗಳ ಲಾಬಿಗೆ ಮಣಿದು ಸರ್ಕಾರಿ ಶಾಲೆಗಳ ಶಿಕ್ಷಕರನ್ನು ವರ್ಗಾವಣೆ ಮಾಡೋದು ಮತ್ತು ಕೆಲವೊಂದು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಕೆಲಸಕ್ಕೂ ಕೂಡ ಸರ್ಕಾರ ಮುಂದಾಗಿದೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಪೋಷಕರು ಕೂಡ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಬಂದು ಪ್ರತಿಭಟನೆಯನ್ನು ನಡೆಸ್ತಿರುವಂಥದ್ದು. ಯಾಕಂದರೆ ಒಂದು ಕಡೆಯಲ್ಲಿ ಸರ್ಕಾರಿ ಶಾಲೆಯನ್ನು ಉಳಿಸಬೇಕೆನ್ನುವ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳು ಸೇರಿದಂತೆ ಸರ್ಕಾರ ಕೂಡ ಒಂದು ಕಡೆಯಲ್ಲಿ ಅಭಿಯಾನವನ್ನು ನಡೆಸ್ತಿದೆ. ಮತ್ತೊಂದು ಕಡೆಯಲ್ಲಿ ಖಾಸಗಿ ಶಾಲೆಗಳಿಗೆ ಮಣಿದು ಲಾಬಿಗಳಿಗೆ ಮಣಿದು ಇಲ್ಲಿಯ ಅಂದರೆ ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ವರ್ಗಾವಣೆ ಮಾಡಿ ಒಂದೊಂದೇ ಶಾಲೆಗಳನ್ನು ಮುಚ್ಚಿಸ್ತಿದೆ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಇಲ್ಲಿ ನಮ್ಮ ಜೊತೆ ಹಳೆ ವಿದ್ಯಾರ್ಥಿಗಳು ಪೋಷಕರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಯಾವ ರೀತಿಯ ಈ ಒಂದು ದಿಢೀರ್ ವರ್ಗಾವಣೆಯಿಂದ ಯಾವ ರೀತಿಯ ಸಮಸ್ಯೆ ಆಗ್ಬೋದು, ಯಾಕೆ ಈ ಒಂದು ನಿರ್ಧಾರವನ್ನು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಕೈಗೊಂಡಿರುವಂಥದ್ದು ಅಂತ? ಇದು ಸುಮಾರು 2 ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಆಗ ಇಲ್ಲಿಯ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಮತ್ತು ಉಳಿದ ಟೀಚರ್ಸ್ ಬಹಳ ಪ್ರಯತ್ನ ಮಾಡಿ ನಮ್ಮನ್ನೆಲ್ಲ ಇದರಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡಿ ಶಿಥಿಲಾವಸ್ಥೆಯಲ್ಲಿದ್ದ ಬಿಲ್ಡಿಂಗನ್ನು ಕೆಡವಿ ಸುಮಾರು 75 ಲಕ್ಷ ಖರ್ಚು ಮಾಡಿ ಹೊಸ ಕ್ಲಾಸ್ ರೂಮಿನ ವ್ಯವಸ್ಥೆ ಮಾಡಿಕೊಟ್ಟು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅವರು ಕೊಡಮಾಡುವಂಥ ದೇಣಿಗೆ ಸಹಾಯದಿಂದ ಬೇಕಾಗುವಂಥ ಶೌಚಾಲಯ, ಊಟದ ಹಾಲ್ ಎಲ್ಲವನ್ನು ಮಾಡಿ ಒಂದು ರೀತಿಯಲ್ಲಿ ಪರಿಪೂರ್ಣವಾಗಿ ಫುಲ್ ಫ್ಲೆಜ್ಡ್ ಸ್ಕೂಲ್ ಆಗಿ ನಾವು ಅದನ್ನು ಮಾರ್ಪಾಡು ಮಾಡಿ ಸುಮಾರು 171 ಮಕ್ಕಳು ಇವತ್ತು ಕಲಿತಾ ಇದ್ದಾರೆ. ಈಗ ಆಲ್ ಆಫ್ ಎ ಸಡನ್ 5 ಜನ ಟೀಚರ್ಸ್ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ ಅನ್ನೋದು ನಮಗೆ ಶಾಕಿಂಗ್ ನ್ಯೂಸ್. ನಮಗೆ ವಿಷಯ ಗೊತ್ತಿರಲಿಲ್ಲ. ಗೊತ್ತಾದ ನಂತರ ಕೂಡಲೇ ನಾವು ಸಂಬಂಧಪಟ್ಟವರನ್ನು ಕಂಡು ನಮ್ಮ ತೊಂದರೆಗಳೇನು ಅನ್ನೋದನ್ನು ಅಲ್ಲಿ ವಿವರಿಸಿದ್ದೇವೆ. ಅವರೀಗ ಸದ್ಯಕ್ಕೆ ಈ ಟ್ರಾನ್ಸ್ಫರನ್ನು ಮುಂದೆ ಹಾಕ್ತೇವೆ ಅಂತ ಹೇಳಿದರೂ ಸಹ ಮುಂದೊಂದು ದಿನ ನಮ್ಮ ಬೇಡಿಕೆ ಏನಂದರೆ ನಮಗೆ ಇಲ್ಲಿಂದ ಬಿಟ್ಟು ಹೋದ ಟೀಚರ್ಸಿಗೆ ಬದಲಿ ವ್ಯವಸ್ಥೆ ಆಗುವ ತನಕ ಇಲ್ಲಿಯ ಟೀಚರ್ಸ್ಗಳನ್ನು ರಿಲೀವ್ ಮಾಡಬಾರ್ದು. ಮುದ್ದು ಮಕ್ಕಳನ್ನು, ಸಣ್ಣ ಸಣ್ಣ ಮಕ್ಕಳನ್ನು ದಾರಿಯಲ್ಲಿ ಹಾಕಿದಾಗ ಆಗ್ತದೆ. ಅದು ಊರಿನವರ ಚಿಂತೆ ಹಾಗೂ ಹೆತ್ತವರ ಚಿಂತೆ. ಒಂದು ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಅಧ್ಯಾಪಕರುಗಳು ಕೂಡ ಮಕ್ಕಳಿಗೆ ತೊಂದರೆ ಆಗದ ಹಾಗೆ ತಮ್ಮ ಟ್ರಾನ್ಸ್ಫರನ್ನು ತಗೊಳ್ಳೋದು ಬಹಳಷ್ಟು ಮಟ್ಟಿಗೆ ಅದು ಒಂದು ರೆಸ್ಪಾನ್ಸಿಬಲ್ ಡಿಸಿಷನ್. ಅದನ್ನು ಮಾಡಲಿಲ್ಲ ಅನ್ನೋ ಒಂದು ಬೇಸರ ಉಂಟು ನಮಗೆ. ಮತ್ತು ಯಾವ ಕಾರಣದಿಂದ ಆಲ್ ಆಫ್ ಎ ಸಡನ್ ಇರುವ 7 ಟೀಚರ್ಸ್ಗಳಲ್ಲಿ 5 ಟೀಚರ್ಸ್ ಟ್ರಾನ್ಸ್ಫರ್ ತಗೊಳ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಮಕ್ಕಳಿಗೆ ತೊಂದರೆ ಆಗಬಾರದು, ಆ ನಿಟ್ಟಿನಲ್ಲಿ ನಾವು ಯಾವ ಪ್ರಯತ್ನಕ್ಕೂ ಸಿದ್ಧರಿದ್ದೇವೆ. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.